ಸ್ಟಾರ್ ಮೊಮ್ಮಗ ರಾಣಾ ಅಮರ್ ಅಂಬರೀಶ್ ನಾಮಕರಣ ಸಮಾರಂಭದಲ್ಲೇ ಸ್ಯಾಂಡಲ್ವುಡ್ ಮೆಚ್ಚಿಂಗ್. ಅಭಿಷೇಕ್ ಅವೀವಾ ದಂಪತಿಯ 5 ತಿಂಗಳ ಮಗುವಿಗೆ ಇಂದು ನಾಮಕರಣ ನೆರವೇರಿತು. ಬೆಂಗಳೂರಿನ ಪಂಚತಾರಾ ಹೋಟೆಲ್ಗಳಲ್ಲಿ ಒಂದಾದ ತಾಜ್ ವೆಸ್ಟ್ ಎಂಡ್ ನಲ್ಲಿ ನಡೆದ ನಾಮಕರಣವು ಅದ್ದೂರಿಯಾಗಿಯೇ ನಡೆದಿದೆ. ರೆಬಲ್ ಸ್ಟಾರ್ ಅಂಬರೀಶ್ ಮೊಮ್ಮಗನಿಗೆ ರಾಣಾ ಅಮರ್ ಅಂಬರೀಶ್ ಎಂದು ವಿಶೇಷವಾಗಿ ಹೆಸರು ಇಡಲಾಗಿದೆ. ಕೆಲವು ಜನ ಇಷ್ಟು ದೊಡ್ಡ ಹೆಸರು ಬೇಕಾ ಅಂತಾರೆ, ಆದ್ರೆ ಅದರ ಅಸಲಿ ಕಹಾನಿನೇ ಬೇರೆ ಇದೆ. ಅಮರ್ ಅನ್ನೋದು ರಾಣನ ತಾತನ ಮೂಲ ಹೆಸರು, ಅಲ್ಲದೆ ತನ್ನ ತಂದೆ ಅಭಿಷೇಕ್ನ ಚೊಚ್ಚಲ ಸಿನಿಮಾದ ಹೆಸರು. ಹಾಗಾಗಿಯೇ ರಾಣಾ ಜೊತೆ ಅಮರ್ ಅಂಬರೀಶ್ ಕೂಡ ಸೇರಿಸಿ ಹೆಸರನ್ನ ಇಡ್ಲಾಗಿದೆ. ಇಷ್ಟಕ್ಕೂ ರಾಣಾ ಅಂದ್ರೆ ರಾಜ, ಕಿಂಗ್ ಅಂತ ಅರ್ಥ. ಹಾಗಾಗಿ ರೆಬಲ್ ಸ್ಟಾರ್ ಕಿಂಗ್ಡಮ್ಗೆ ರಾಣನೇ ಈಗ ಯುವರಾಜನಾಗಿದ್ದಾನೆ. ಇನ್ನು ರಾಣಾ ಅಮರ್ ಅಂಬರೀಶ್ ನಾಮಕರಣ ಮಹೋತ್ಸವದಲ್ಲಿ ಸುಮಲತಾ ಫ್ಯಾಮಿಲಿ ಹಾಗೂ ಪ್ರಸಾದ್ ಬಿದ್ದಪ್ಪ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಭಾಗವಹಿಸಿ ಸಂಭ್ರಮಿಸಿದ್ದಾರೆ. ಬಾದ್ಶಾ ಕಿಚ್ಚ ಸುದೀಪ್ ದಂಪತಿ, ಯಶ್ ದಂಪತಿ, ರಾಕ್ಲೈನ್ ವೆಂಕಟೇಶ್, ಗುರು ಕಿರಣ್ ದಂಪತಿ ಸೇರಿದಂತೆ ಚಿತ್ರರಂಗದ ಸಾಕಷ್ಟು ಮಂದಿ ಗಣ್ಯರು ಈ ಶುಭ ಕಾರ್ಯಕ್ಕೆ ಸಾಕ್ಷಿಯಾಗಿದ್ರು. ಇನ್ನು ಮೊನ್ನೆಯಿಂದ ಸುಮಲತಾ ವಿರುದ್ಧ ದರ್ಶನ್ ಮುನಿಸಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದ್ದು, ಅದಕ್ಕೆ ಇಂದು ಕ್ಲಾರಿಟಿ ಸಿಕ್ಕಿದೆ. ದರ್ಶನ್ ಮುನಿಸಿಕೊಂಡಿರೋದು ನಿಜ. ಸುಮಲತಾ ದೊಡ್ಡ ಮಗನ ರೀತಿ ಇದ್ದ ದರ್ಶನ್ ಇಂದು ಅಭಿಪುತ್ರ ನಾಮಕರಣಕ್ಕೆ ಬಾರದೆ ದೂರ ಉಳಿದಿದ್ರು. ಇದರಿಂದ ಎರಡು ಕುಟುಂಬದ ನಡುವೆ ಮುನಿಸಿರೋ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಇನ್ನು ರಾಣಾ ಅಮರ್ ಅಂಬರೀಶ್ ಸಖತ್ ಕ್ಯೂಟ್ ಆಗಿದ್ದು, ಅವರಿಗೆ ಯಶ್ ವಿಶೇಷ ತೊಟ್ಟಿಲು ಕೂಡ ಮಾಡಿಸಿದ್ದಾರೆ. ರೆಬಲ್ ಸ್ಟಾರ್ ಪರಂಪರೆಯ 3ನೇ ತಲೆಮಾರು ರಾಣಾ ಆಗಿರೋದ್ರಿಂದ ಆ ಮಗುವಿನ ಲಾಲನೆ ಪಾಲನೆಗೆ ಸುಮಲತಾ ಅಂಬರೀಶ್ ಜಾಸ್ತಿ ಒತ್ತು ಕೊಟ್ಟಿದ್ದಾರಂತೆ. ಮಗುವಿಗೆ ಶುಭವಾಗಲಿ ಎನ್ನುವುದೇ ಎಲ್ಲ ರೆಬಲ್ ಅಭಿಮಾನಿಗಳ ಆಶಯ. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.